ಅರುಣಾಚಲೇಶ್ವರನ್ ಟೆಂಪಲ್ ಬಂದ್ಬಿಟ್ಟು ತಿರುವಣ್ಣಾಮಲೈ ತಮಿಳ್ನಾಡಿನಲ್ಲಿ ಬರುತ್ತೆ. ಈ ಲೊಕೇಶನ್ ಬಂದು ಬೆಂಗಳೂರಿಂದ ಏನೋ ಬರ್ಬೇಕಂತ ಅನ್ಕೊಂಡಿದ್ರೆ ನೀವು ಸ್ಯಾಟಲೈಟ್ ಹತ್ರ ಹೋದ್ರೆ ಸಾಕು, ಅಲ್ಲಿಂದ ನಿಮಗೆ ಬಸ್ಗಳು ಸಿಗುತ್ತೆ. ಕರ್ನಾಟಕ ಬಸ್ಸು ಸಿಗುತ್ತೆ, ಮತ್ತೆ ತಮಿಳ್ನಾಡು ಬಸ್ಸು ಸಹ ಸಿಗುತ್ತೆ. ಮೊಸ್ಲೆ ನೋಡ್ಗುರು ಒಂಥರ ಸೈಲೆಂಟ್ ಆಗಿದೆ, ಏನು ಗೊತ್ತಾಗಿರ ಗೊಂಬೆ ತರ. ಹತ್ರ ಹೋದ್ರೆ ಹಂಗೆ ಲಾಕ್ ಮಾಡುತ್ತೆ. ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀವಿ. ಯಾವ ನೇನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ. ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ ಅರುಣಾಚಲೇಶ್ವರ ದರ್ಶನ ಮಾಡೋಣ ಅಂತ ನಾವು ನಮ್ಮ ಫ್ರೆಂಡ್ಸು ನೈಟು ಕಾರಲ್ಲಿ ಬಿಟ್ವಿ ಊರು. ಈಗ ಅರುಣಾಚಲ ದರ್ಶನ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫುಲ್ ವಿಡಿಯೋ ಯಾವ ತರ ಇರುತ್ತೆ ಏನಂತ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ನಾವು ಬರೋಷ್ಟೊತ್ತು ನೈಟ್ 12 ಆಗಿತ್ತು. ನಮ್ಮ ಫ್ರೆಂಡ್ಸ್ ಯಾರು ಗಿರಿ ಪ್ರದರ್ಶನಕ್ಕೆ ಬಂದಿಲ್ಲ, ಅದಕ್ಕೆ ನಾವು ರೂಮಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಈ ಟೆಂಪಲ್ ದರ್ಶನ ಮಾಡಕ್ಕೆ ಹೋದ್ವಿ. ಫ್ರೆಂಡ್ಸ್, ಈ ಅರುಣಾಚಲೇಶ್ವರನ್ ಟೆಂಪಲ್ ಬಂದ್ಬಿಟ್ಟು ತಿರುವಣ್ಣಾಮಲೈ ತಮಿಳ್ನಾಡಿನಲ್ಲಿ ಬರುತ್ತೆ. ಈ ಲೊಕೇಶನ್ ಬಂದು ಕೃಷ್ಣಗಿರಿ ನಿಯರ್ 60 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ನೀವು ಬಸ್ಸಲ್ಲೇ ಬರಬೇಕಾಗುತ್ತೆ. ಬೆಂಗಳೂರಿಂದ ಏನೋ ಬರ್ಬೇಕಂತ ಅನ್ಕೊಂಡಿದ್ರೆ ನೀವು ಸ್ಯಾಟಲೈಟ್ ಹತ್ರ ಹೋದ್ರೆ ಸಾಕು, ಅಲ್ಲಿಂದ ನಿಮಗೆ ಬಸ್ಗಳು ಸಿಗುತ್ತೆ. ಕರ್ನಾಟಕ ಬಸ್ಸು ಸಿಗುತ್ತೆ, ಮತ್ತೆ ತಮಿಳ್ನಾಡು ಬಸ್ಸು ಸಹ ಸಿಗುತ್ತೆ. ಅರುಣಾಚಲಂ ಟೆಂಪಲ್ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 5:30 ಇಂದ ಮಧ್ಯಾಹ್ನ 12:30 ಓಪನ್ ಇರುತ್ತೆ. ಮತ್ತೆ ಈ ಮಧ್ಯಾಹ್ನ 3:30 ಇಂದ ನೈಟು 9:30 ಓಪನ್ ಇರುತ್ತೆ. ದಯವಿಟ್ಟು ಟೈಮಲ್ಲೇ ಬನ್ನಿ. ನನ್ನ ಪ್ರಕಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ಜನ ಸೇರ್ತಾರೆ. ಇವಾಗೇ ನಮಗೆ ಸ್ವಲ್ಪ ದರ್ಶನ ಲೇಟ್ ಆಯಿತು, 4 ಅವರ್ಸ್ ಆಯಿತು. ಮತ್ತು ನೀವು ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಇನ್ನೂ ಜಾಸ್ತಿ ಆಗ್ತಾರೆ. ನೀವು ಲಿಂಗ ದರ್ಶನ 9 ಲಿಂಗಗಳನ್ನು ದಾಟಿ 14 ಕಿಲೋಮೀಟ್ರು ಏನೋ ದರ್ಶನ ಮಾಡ್ತೀರಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಟೈಮಿಂಗ್ ನೋಡಿಕೊಂಡು ವೀಕ್ ಡೇಸಲ್ಲಿ ಬರೋಕ್ಕೆ ಹೋಗಬೇಡಿ. ಮಾಮೂಲಿ ವೀಕ್ ಡೇಸ್ ಬಿಟ್ಟು ಫ್ರೀ ಡೇಸಲ್ಲೇ ಬನ್ನಿ. ನೀವು ದರ್ಶನ ಹೋಗ್ತಾ ಇದ್ದಾಗ ಯಾರನ್ನ ಜನ ಬಂದು ನಿಮಗೆ ದರ್ಶನ ಮಾಡಿಸ್ತೀವಿ, ಅಮೌಂಟ್ ಕೊಡಿ ಹಂಗೆ ಕೇಳ್ತಾರೆ, ಅದು ಸ್ಕ್ಯಾಮು. ನೀವು ಹೋಗ್ಬೇಡಿ, ಆರಾಮಾಗಿ ನೀವು ಕ್ಯೂ ಅಲ್ಲೇ ಹೋಗಿ. ಜಾಸ್ತಿ ಅಂದರೆ ಒಂದು 3 ಅವರ್ಸ್ 4 ಅವರ್ಸ್ ಒಳಗಡೆ ನಿಮ್ಗೆ ದರ್ಶನ ಆಗುತ್ತೆ. ನಮಗಂತೂ ದರ್ಶನ ಸಕ್ಸಸ್ಫುಲ್ ಕಂಪ್ಲೀಟ್ ಆಯಿತು. ಮತ್ತು ನೀವು ಆಚೆ ಬಂದಾಗೆಲ್ಲ 5 ರೂಪೀಸ್ ಕೊಟ್ಟರೆ ಪ್ರಸಾದ ಕೊಡ್ತಾರೆ. 5 ರೂಪೀಸ್ಗೆ ಅಲ್ಲೋಗಿ ಪ್ರಸಾದ ತಗೊಳ್ಳಿ. ದರ್ಶನ ಅಂತೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡು ಈಗ ಕಾರ್ ಹತ್ರಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಮತ್ತು ನಿಯರೆಸ್ಟ್ ಪ್ಲೇಸು ಇಲ್ಲಿ ಫಾಲ್ಸ್ ಒಂದಿದೆ, ಮತ್ತು ಡ್ಯಾಮ್ ಒಂದಿದೆ. ಅದನ್ನ ಸಹ ಎಕ್ಸ್ಪ್ಲೋರ್ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿ ಮಿಸ್ ಮಾಡ್ತೀರಾ. ಜೀವನದಲ್ಲಿ ಒಂದ್ಸಲ ಆದರೂ ಕಾಶಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ಥರ ಅರುಣಾಚಲಮು ಸಹ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ಸಹ ಬಂದು ಹೋಗೋದು ಒಂದು ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ವಾತಾವರಣದಲ್ಲಿ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಗುಡ್ ವೈಬ್ಸು ಹಂಗೆ ಕಾಣಿಸುತ್ತೆ. ಮತ್ತು ನೀವು ಇಲ್ಲಿ ಬಂದು ದರ್ಶನ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ದರ್ಶನ ಎಲ್ಲ ಮಾಡಿಕೊಂಡು ರಿಟರ್ನ್ ಬರೋವಾಗ ನಿಮ್ಗೆ ಒಂದು 15 ಇಲ್ಲ 20 ಕಿಲೋಮೀಟರ್ಸಲ್ಲಿ ನಿಮಗೆ ಸತ್ನೂರ್ ಡ್ಯಾಮ್ ಅಂತ ಬರುತ್ತೆ. ಈ ಪ್ಲೇಸ್ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡಿ. ನೀವು ಹೋಗೋ ಟ್ರಿಪ್ಪಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಬರೋವಾಗ ವಿಸಿಟ್ ಮಾಡಿಕೊಂಡು ಬನ್ನಿ, ಸೂಪರ್ ಆಗಿರುತ್ತೆ. ಡ್ಯಾಮ್ ಎಲ್ಲ ವೆದರ್ ಎಲ್ಲ ಸಖತ್ತಾಗಿರುತ್ತೆ. ಮಿಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮತ್ತು ನೀನು ಕಾರಲ್ಲಿ ಏನೋ ಟ್ರಾವೆಲಿಂಗ್ ಮಾಡೋ ಥರ ಇದ್ದರೆ ನೀವು ಬರೋವಾಗ ಆ ಡ್ಯಾಮ್ ಸಹ ನೀವು ನೋಡ್ಕೊಂಡು ಹೋಗ್ಬೋದು. ವ್ಯೂ ಮಾತ್ರ ಸೂಪರಾಗಿದೆ. ನೇಚರಲ್ಲಿ ನೋಡ್ತಾ ಇದ್ದಾರೆ, ವ್ಯೂ ಮಸ್ತಾಗಿದೆ. ಇದಂತೂ ಮಿಸ್ ಮಾಡ್ಕೋಬೇಡಿ. ನಿಮ್ಮ ರೂಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ರಿಟರ್ನ್ ಬರೋವಾಗ ಈ ಪ್ಲೇಸ್ನ ನೋಡಿಕೊಂಡು ಕವರ್ ಮಾಡ್ಕೊಂಡು ಹೋಗ್ಬೋದು ನೀವು. ಇದು ಇಲ್ಲಿ ಎಂಟ್ರಿ ಫೀಸ್ ಆಗಿ ಒಂದು ಕಾರ್ಗೆ 20 ರೂಪೀಸು ಮತ್ತು ಒಂದು ಪರ್ಸನ್ಗೆ 5 ರೂಪೀಸು ಇಸ್ಕೊತಾರೆ. ಅದು ಪೇ ಮಾಡಿ ಮತ್ತೆ ನೀವು ಡ್ಯಾಮ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಸ್ಟ್ರೈಟ್ ಬಂದು ಲೆಫ್ಟ್ ಎತ್ಕೊಳ್ರೆ ಒಳಗಡೆ ಬರುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಕ್ರೊಕೊಡೈಲ್ ಇದೆ ಅಂತೆ. ನೋಡೋಣ ಬನ್ನಿ ಯಾವ ಥರ ಇದೆ ಏನು ಅಂತ. ಒಳಗಡೆ ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ. ಬಟ್ ಆದರೂ ನಾವು ಬಿಟ್ಟೇ ಇಲ್ಲ, ಕ್ಯಾಮ್ರಾ ವಿಡಿಯೋ ಮಾಡಿದ್ವಿ. ಇನ್ನು 20 ರೂಪೀಸ್ ಪೇ ಮಾಡಿ ಏನು ಸುಮ್ಮನೆ ಹೋಗ್ತೀರಾ? ಯಪ್ಪ ಮೊಸ್ಲೆ ನೋಡ್ಗುರು ಒಂಥರ ಸೈಲೆಂಟ್ ಆಗಿದೆ, ಏನು ಗೊತ್ತಾಗಿರೋ ಗೊಂಬೆ ಥರ. ಹತ್ರ ಹೋದ್ರೆ ಹಂಗೆ ಲಾಕ್ ಮಾಡುತ್ತೆ ಪಕ್ಕ.
ಎಲ್ಲ ರೆಸ್ಟ್ ಮಾಡ್ತಿದೆ. ಈ ಕಡೆ ನೋಡಿಸ್ತೀನಿ ನೋಡಿ, ತುಂಬ ಹತ್ರ. ಅಪ್ಪ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಮೊಸಳೆನ. ಇದೆ ಮೂವ್ ಆನ್ ಆಗ್ತಿದೆ ನೋಡಿ. ಅಪ್ಪ ಇಷ್ಟು ಹತ್ರದಿಂದ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ನಾನಂತೂ. ಅಯ್ಯಪ್ಪ ಇಷ್ಟು ಹತ್ರ ಇದೆ ನೋಡಿ. ಒಂದು ಮೊಸಳೆ ಅಂತೂ ಮೀನು ತಿಂದಾಕಿದೆ, ಫುಲ್ ತಿಂತಾ ಇದೆ. ಇದು ನೋಡಿ, ಇದು ಮೂವ್ ಆಗ್ತಿದೆ. ಬೇಟೆ ಆಡಲು ರಣ ಬೇಟೆಗಾರ ಬಂದ. ಶತ್ರುಗಳು ಜಾಸ್ತಿ ಆದ್ರೆ ಏನು, ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀವಿ. ಯಾವ ನೇನೇ ಮಾಡ್ಕೊಂಡ್ಲಿ ಅಣ್ಣನಿಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಅಯ್ಯೋ ಎಷ್ಟು ಹತ್ರ ಐತೆ ಸ್ವಾಮಿ. ಮೊಸಳೆ ಫಾರ್ಮ್ ನೋಡೋದು ಬಾಯಿ ತಕ್ಕೊಂಡಿರುತ್ತೆ, ಸೈಲೆಂಟ್ ಆಗಿರುತ್ತೆ. ಬಟ್ ಏನಾನ ಸ್ವಲ್ಪ ಮೂಮೆಂಟ್ ಕೊಟ್ರೆ ಹಾಕೊಳತ್ತೆ ಬಾಯಿಗೆ. ನೋಡಿ ಇದು ಎಷ್ಟು ಸೈಲೆಂಟ್ ಆಗಿದೆ, ಏನು ಗೊತ್ತಿಲ್ಲ ಸರ್, ಸೈಲೆಂಟ್ ಇದೆ. ಅದೊಂದು ನೋಡಿ ಬಾಯಿ ತಕ್ಕೊಂಡೇ ಇದೆ, ಯಾರೂ ಗೊತ್ತಾಗಲ್ಲ. ಯಾರನ್ನ ಫಸ್ಟ್ ಟೈಮ್ ಬರೋ ಬೊಂಬೆ ಅನ್ಕೊಂಡೆ ಹತ್ರ ಹೋದ್ರೆ ಹಾಕೊಳತ್ತೆ ಲಾಕು. ಚಿಲ್ಲಿ ಇಲ್ಲಲೇ ಕಟ್ಟಿಗೆ ನೋಡಲೇ ಮೊಸಳೆ ಇಲ್ಲಲೇ ಕಟ್ಟಿಗದ ಕಟ್ಟಿಗೆ ಅನ್ಕೊಂಡೋದ್ರೆ ಹಾಕೊಂತದ್ ಲಾಕು. ಟೋಟಲ್ ಇಲ್ಲಿ 300 ಅಬೋ ಮೊಸಳೆ ಇದೆ. ಇದಕ್ಕೆ ಫುಡ್ಡು ಫಿಶ್ಶು, ಚಿಕನ್ನು ಮತ್ತು ಬೀಫ್ ಹಾಕ್ತಾರಂತೆ. ನಾವು ಕೇಳಿದಾಗಿ ಗೊತ್ತಾಗಿದ್ದು. ನೋಡಿ ಹೆಂಗಿದೆ, ಶೋ ಥರ ಇಟ್ಟಿದ್ದಾರೆ ನೋಡಿ. ಎಲ್ಲ ಬಾಯಿ ತಗೊಂಡಿದೆ, ಬಟ್ ಹತ್ರ ಹೋದರೆ ಲಾಕ್ ಮಾಡೋದಂತ ಫಿಕ್ಸು. ಬಟರ್ಫ್ಲೈ ವಿತ್ ಕ್ರೊಕೊಡೈಲ್. ಏನು ಗುರು ಹಂಗೆ ನೋಡ್ತಾ ಇದೆಯಾ? ಇಲ್ಲಿ ಕ್ರೊಕೊಡೈಲ್ ನಾವು ನೋಡಬೇಕಂದ್ರೆ ಎಂಟ್ರಿ ಫೀಸು 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ವರ್ತ್ ಅನಿಸುತ್ತೆ, ಯಾಕಂದರೆ ಡೈರೆಕ್ಟಾಗಿ ನಾವು ಹತ್ರದಿಂದನೇ ಕ್ರೊಕೊಡೈಲ್ ನೋಡ್ಬೋದು. ಬೇರೆ ಕಡೆ ಝೂನಲ್ಲಿ ಅಲ್ಲಿ ಇಲ್ಲಾದರೆ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಬಟ್ ಇಲ್ಲಾದರೆ ನಾವು ಕೈ ಟಚ್ ಮಾಡೋ ಅಷ್ಟು ಹತ್ರ ಇರುತ್ತೆ. ಬಟ್ ಕೇರ್ಫುಲ್ಲಾಗಿ ಬಂದು ವಾಚ್ ನೋಡ್ಕೊಂಡೋಗಿ ಮಿಸ್ ಮಾಡ್ಕೊಬೇಡಿ. ನೋಡಿ ಇಲ್ಲಿ ಮೀನು ಮರಿನ ಸೇಲ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಮೀನು ಮರಿನ ಸಾಗಾಣಿಕೆ ಮಾಡ್ತಾರೆ. ವ್ಯೂ ಮಾತ್ರ ಮಸ್ತಾಗಿದೆ. ಬೋಟ್ ಕೂಡ ಇದೆ ನೋಡಿ ಅಲ್ಲಿ. ಸತ್ನೂರು ಡ್ಯಾಮ್ ಅಂತೂ ಮಸ್ತಾಗಿದೆ. ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಪಾರಿವಾಳ ಆಗಲಿ ಪಕ್ಷಿ ಸಾಗಾಣಿಕೆ, ಪಾರಿವಾಳ ಸಾಗಾಣಿಕೆ, ಮತ್ತು ಮೀನು ಸಾಗಾಣಿಕೆ, ಮತ್ತು ಕ್ರೊಕೊಡೈಲ್ ಸಾಗಾಣಿಕೆ, ಎಲ್ಲ ವ್ಯೂ ಅಂತೂ ಮಸ್ತಾಗಿದೆ. ಬಾತುಕೋಳಿ ಎಲ್ಲ ಥರ ಸಾಗಾಣಿಕೆನೂ ಇದೆ. ನೀವು ಆರಾಮಾಗಿ 1 ಡೇ ಫುಲ್ಲು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನೋಡಿ ಏನು ಸಗದಾಗಿದೆ ವ್ಯೂ, ಮಸ್ತಾಗಿದೆ ಗುರು. ವಾಕ್ಮನ್ಸ್ ಇದೇ ಡ್ಯಾಮ್ನಲ್ಲಿ ಪಾರಿವಾಳ ಸಾಗಾಣಿಕೆ ಕೂಡ ಸಹ ಇದೆ ನೋಡಿ. ಪಾರಿವಾಳ, ಬಾತುಕೋಳಿ, ವಾವ್ ನೋಡಿ ಸೂಪರಾಗಿದೆ. ವೈಟ್ ಬಾತುಕೋಳಿ ಇದೆ ನೋಡಿ ಇದರಲ್ಲಿ. ಮಕ್ಕಳನ್ನ ಮತ್ತು ಫ್ಯಾಮಿಲಿನ ಕರ್ಕೊಬರೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಒಂದ್ಸಲಿ ಬಂದ್ರಂತೂ ಮಸ್ತ್ ಎಂಜಾಯ್ ಮಾಡ್ತೀರಾ. ಮತ್ತು ಒಂದಿನ ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದಿನ ಸಾಕಾಗಲ್ಲ, 2 ದಿನ ಇರೋಷ್ಟು ಇದಿದೆ. ಈ ಪ್ಲೇಸ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ವೈಟ್ ಪಾರಿವಾಳ ಮತ್ತು ಬಾತುಕೋಳಿ, ಮಸ್ತಾಗಿದೆ ನೋಡಿ ಗುರು. ಲವ್ ಬರ್ಡ್ಸ್ ಎಲ್ಲ ಇದೆ. ಆಗಲೇ ಪಾರಿವಾಳ ನೋಡ್ತೀನಲ್ಲ, ಈಗ ಲವ್ ಬರ್ಡ್ಸ್ ತೋರಿಸ್ತೀನಿ ನೋಡಿ. ವಾವ್ ಸೂಪರಾಗಿದೆ. ಡ್ಯಾಮ್ಗೆ ಎಂಟ್ರಿ ಫೀಸು 5 ರೂಪೀಸು ಮತ್ತು ಕಾರ್ಗೆ 20 ರೂಪೀಸ್ ಪಾರ್ಕಿಂಗ್ ಫೀಸ್ ಕೊಟ್ಟಿದ್ದಕ್ಕೂ ನಾವು ಯೂಸ್ ಆಯಿತು. ನೋಡಿ ಗಿಳಿ ಇದೆ ಇಲ್ಲಿ. ಗಿಳಿ ನೋಡಿ ಎಷ್ಟು ದಿನ ಆಯಿತು. ಈಗ ಬರ್ತಿರೋ ಏರ್ಟೆಲ್ ಅಂತೇನಿಲ್ಲ, ಈಗ ಬರ್ತಿರೋ ನೆಟ್ವರ್ಕ್ 5Gಗಳಿಂದ ಎಲ್ಲ ಪಕ್ಷಿಗಳು ನಾಶ ಆಗ್ತಿದೆ, ಯಾವುದೋ ಬದುಕ್ತಾ ಇಲ್ಲೆಲ್ಲ ಸತ್ತೋಗ್ತಿದೆ. ಬಟ್ ಇಲ್ಲಿ ಬಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಿದ್ರೆ. ಈ ಪ್ಲೇಸ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಬಂದು ವಿಸಿಟ್ ಮಾಡಿ. ನೋಡಿ ಇದು ಮೊಟ್ಟೆ ಇಡೋದಕ್ಕೆ ಗೂಡು, ಇದರಲ್ಲೇ ಮರಿ ಮಾಡೋದು ಲವ್ ಬರ್ಡ್ಸ್ ನೋಡಿ. ವಾವ್ ಸೂಪರಾಗಿದೆ ನೋಡಿ. ನೋಡಿ ಚಿಕ್ಕ ಚಿಕ್ಕ ಮೊಟ್ಟೆ ಇದೆ. ಇದು ಅದರದ್ದು ಗೂಡು ಥರ ಇರುತ್ತೆ, ಮತ್ತು ಅದರಲ್ಲಿ ಮೊಟ್ಟೆ ಇಕ್ಕಿ ಮರಿ ಮಾಡುತ್ತೆ. ರ್ಯಾಬಿಟು ಇದೆ ನೋಡಿ ಇಲ್ಲಿ ಕೆಳಗಡೆ. ವಾವ್ ಸುಮ್ಮನೆ ಕುಂತಿದೆ. ವಾವ್ ಫ್ರೆಂಡ್ಸ್, ಈಗ ಪೆಡಲ್ ಬೋಟು ಯಾವ ಥರ ಇರುತ್ತೆ ಅಂತ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇದೆ ಮಸ್ತಾಗಿದೆ ವ್ಯೂ ಮಾತ್ರ.
ಈ ಬೋಟ್ ಒಬ್ಬರಿಗೆ 150 ರುಪೀಸ್ ಆಗಿ ಚಾರ್ಜ್ ಮಾಡ್ತಾರೆ, ಇಬ್ಬರಿಗೆ 250 ಆಗಿ ಚಾರ್ಜ್ ಮಾಡ್ತಾರೆ. ಮಸ್ತಾಗಿರುತ್ತೆ, ಬನ್ನಿ ಬೋಟ್ ರೈಡ್ ಮಾಡೋಣ. ನಿಜಾ ಮಸ್ತಾಗಿದೆ. ಈ ವ್ಯೂಗೆ, ಈ ವಾಟರ್ಗೆ ಮತ್ತೆ ಈ ಪೆಡಲ್ ಬೋಟ್ಗೆ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಸ್ತಾಗಿದೆ. ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ ನೋಡಿ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಹರ್ಷ ಹೆಂಗಿದೆ? ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ವಿಲ್ಲಾಸ್ ವಾಟ್ ಬ್ರೋ? ವಿಲ್ಲಾಸ್ ಇಲ್ಲಿ ನೋಡಿಲೆ. ನೋಡಿ ನಮ್ ಬಿಲ್ಲಾದ್ ಭಯ ಬೀಳ್ತಿದ್ದಾನೆ. ಬಿಲ್ಲಾದ್ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆ ಅಷ್ಟೇ. ಮತ್ತೆ ನೆಕ್ಸ್ಟ್ ವೀಡಿಯೋ ಬರ್ತೀನಿ. ಇದೇ ಥರ ಟ್ರಾವೆಲ್ ವೀಡಿಯೋಸ್ ಬೇಕಾದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.